Next concept is data encapsulation. Data encapsulation means wrapping up of data and functions into a single unit. So ಇದರ ಮೀನಿಂಗ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲೊಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ಸೊ ಅದನ್ನ ಹೇಳಿದ್ನ. ಸೊ ಇದೊಂದು ಪೇಪರ್. ಸೊ ಇದರೊಳಗಡೆ ಇಲ್ಲ ಕಂಟೆಂಟ್ ಇದೆ. ಗೊತ್ತಾಯ್ತು? ಸೊ ಈ ಪೇಪರ್ ಅನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲ ರ್ಯಾಪ್ ಮಾಡ್ತೀನಿ. ಸೊ ಈ ತರ ರ್ಯಾಪ್ ಮಾಡಿದ್ರು. ಸೊ ಇದ್ರೊಳಗಡೆ ಇದ್ದಂತ ಕಂಟೆಂಟ್ ನನಗೇನು ಗೊತ್ತಾಗಿಲ್ಲ. ಗೊತ್ತಾಯ್ತು? ಸೊ ಇದ್ರೊಳಗಡೆ ಇದ್ದಂತ ಡೇಟಾ ಏನಾಗೈತಿ ಇವಾಗ ಹೈಡ್ ಆಗೈತಿ. ಸೊ ಅದಕ್ಕೆ ಏನಂತಂದ್ರೆ ಇದ್ರೊಳಗಡೆ ಇದ್ದಂತ ಡೇಟಾ ಇಲ್ಲ ನಮ್ಗೆ ಕಾಣಬೇಕು. ಸೊ ಕಾಣಬೇಕು ಅಂತಂದ್ರೆ ನೆಕ್ಸ್ಟ್ ಇಲ್ಲ ಈ ತರ ಓಪನ್ ಮಾಡ್ಬೇಕು. ಗೊತ್ತಾಯ್ತು? ಸೊ ಇಲ್ಲಿ ರ್ಯಾಪ್ ಮಾಡಿದ್ರು ಡೇಟಾ ಹೈಡ್ ಆಗೈತಿ. ಅದೇ ತರ ಇಲ್ಲಿ ನೋಡ್ರಿ. ಸೊ ಇಲ್ಲ ಊಪ್ ಒಳಗಡೆ ಇಲ್ಲಿ ಅಂತಂದ್ರ ರ್ಯಾಪಿಂಗ್ ಅಪ್ ಆಫ್ ಡೇಟಾ ಅಂಡ್ ಫಂಕ್ಷನ್ಸ್ ಇಂಟು ಸಿಂಗಲ್ ಯೂನಿಟ್ ಅಂದ್ರ ಸೊ ಇಲ್ಲಿ ಕ್ಲಾಸ್ ಇರ್ತೈತಿ. ಸೊ ಇಲ್ಲಿ ಕ್ಲಾಸ್ ಎ ಅಂತ ಹೇಳಿ ಸೊ ಇಲ್ಲಿ ಇದು ಇಂಟ್ ಎ. ಸೊ ನೆಕ್ಸ್ಟ್ ಇಲ್ಲ ಇಂಟ್ ಬಿ ಅಂತ ಹೇಳಿ ತಗೊಂಡ್ರಿ. ಇಂಟ್ ಎ ಇಂಟ್ ಬಿ ಅಂತ ಹೇಳಿ ತಗೊಂಡ್ರಿ. ಸೊ ನೆಕ್ಸ್ಟ್ ಒಂದು ಫಂಕ್ಷನ್ ತಗೊಂಡಿದ್ರೆ ಅವಾಗ ಏನಿಲ್ಲ ಇಂಟ್ ಸಮ್. ಸೊ ನೆಕ್ಸ್ಟ್ ಇಲ್ಲ ಇಂಟ್ ಎ ಕಾಮ ಇಂಟ್ ಬಿ. ಸೊ ಇಲ್ಲ ರಿಟರ್ನ್ ಎ ಪ್ಲಸ್ ಬಿ ಆಯ್ತು. ಸೊ ಇದು ಫಂಕ್ಷನ್ ಮುಗಿತು. ಇದು ಕ್ಲಾಸ್. ಸೊ ಈ ಕ್ಲಾಸ್ ಒಳಗಡೆ ಏನಾಗಿರ್ತೈತಿ ಅಂದ್ರಪ್ಪ ಅಂದ್ರ ಈ ಡೇಟಾ ಆಮೇಲೆ ಈ ಫಂಕ್ಷನ್ ಹೈಡ್ ಆಗಿರ್ತಾವ. ಸೊ ನಾವಿಲ್ಲ ಈ ಡೇಟಾ ಆಮೇಲೆ ಈ ಫಂಕ್ಷನ್ ಹೈಡ್ ಆಗಿರ್ತಾವಲ್ಲ. ಸೊ ಅದಕ್ಕಿಲ್ಲ ಡೈರೆಕ್ಟ್ ಕ್ಲಾಸ್ ಇಂದ ಹೊರಗಡೆ ತಗೊಳೋದು ಆಗಂಗಿಲ್ಲ. ಸೊ ಹೊರಗಡೆ ತಗೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಈ ಕ್ಲಾಸ್ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಗೆ ಆಕ್ಸೆಸ್ ಆಗುತ್ತೆ. ಸೊ ಇಲ್ಲ ಅದ್ರ wrapping up of data and functions into a single unit. Wrapping up of data and functions into a single unit is called as data encapsulation. We cannot access these variables and these functions from outside the class. However, we want to access these functions and these variables from outside the class, then we have to create the object of this class. So by creating object of this class, we can access this member functions and data members from outside the class. So ಇಲ್ಲಿ object create ಮಾಡಿದ ಇಲ್ಲಿ ಹೊರಗಡೆ ಅಂದ್ರೆ ಕ್ಲಾಸ್ ಇಂದ ಹೊರಗಡೆ ನಾವು ಅಲ್ಲಿ ಆಕ್ಸೆಸ್ ಮಾಡ್ಕೊಂಡು ಬರಂಗಿಲ್ಲ. ಸೊ ಇಲ್ಲಿ ಡೇಟಾ ಏನಿರ್ತಾವೋ ಹೈಡ್ ಆಗಿರ್ತಾವೆ. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಆಸ್ wrapping up of data. ಸೊ ಅದಕ್ಕೆ ಏನ್ ಹೇಳ್ತಾರಲ್ಲ ಡೇಟಾ ಎನ್ಕ್ಯಾಪ್ಸುಲೇಷನ್. ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂದ್ರೆ wrapping up of data and functions into a single unit. That is called as data encapsulation. ಇಲ್ಲಿ ಫಂಕ್ಷನ್ಸ್ ಆಮೇಲೆ ವೇರಿಯೇಬಲ್ಸ್ ಹೈಡ್ ಆಗಿರ್ತಾವು. ದಟ್ ಇಸ್ ಕಾಲ್ಡ್ ಆಸ್ ಡೇಟಾ ಎನ್ಕ್ಯಾಪ್ಸುಲೇಷನ್. ಗೊತ್ತಾಯ್ತಲ್ಲ ಈ ಕಾನ್ಸೆಪ್ಟ್? ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇನ್ಹೆರಿಟೆನ್ಸ್. ಸೊ ಇನ್ಹೆರಿಟೆನ್ಸ್ ಮೀನ್ಸ್ ಡಿರೈವಿಂಗ್ ಅಂತ. ಡಿರೈವಿಂಗ್. ಸೊ ಇಲ್ಲಿ ನೋಡ್ರಲ್ಲ ಇಲ್ಲೊಂದು ಕ್ಲಾಸ್ ಐತೆ. ಸೊ ಇದು ಎ ಅಂತ ಹೇಳಿ. ಸೊ ಈ ಎ ಕ್ಲಾಸ್ ಇಂದ ಇನ್ನೊಂದಲ್ಲಿ ಕ್ಲಾಸ್ ಡಿರೈವ್ ಮಾಡ್ತೀವಿ. ಇದು ಬಿ ಕ್ಲಾಸ್. ಸೊ ಈ ಎ ಕ್ಲಾಸ್ ಇಲ್ಲಿ ಪೇರೆಂಟ್ ಕ್ಲಾಸ್ ಅಂತ ಹೇಳ್ತಿರ್ತೀವಿ. ಏನಿಲ್ಲ ಪೇರೆಂಟ್ ಕ್ಲಾಸ್. ಬಿ ಕ್ಲಾಸ್ ಇಲ್ಲ ಚೈಲ್ಡ್ ಕ್ಲಾಸ್ ಅಂತ ಹೇಳ್ತಿರ್ತೀವಿ. ಏನು ಚೈಲ್ಡ್ ಕ್ಲಾಸ್, ಪೇರೆಂಟ್ ಕ್ಲಾಸ್, ಚೈಲ್ಡ್ ಕ್ಲಾಸ್. ಸೊ ಇಲ್ಲಿ ಜನರಲ್ ಆಗಿ ತಗೊಂಡ್ರಪ್ಪ ಅಂದ್ರೆ ಸೊ ಇನ್ಹೆರಿಟೆನ್ಸ್. ಸೊ ಇದು ನಮ್ ತಗೊಳ್ಳಿ ಜನರಲ್ ಆಗಿ ತಗೊಂಡ್ರಪ್ಪ ಅಂದ್ರೆ ಸೊ ನಾವು ಯಾರಿಂದ ಇನ್ಹೆರಿಟ್ ಆಗಿವಿ ಅಂದ್ರೆ ನಮ್ ಪೇರೆಂಟ್ಸ್ ಇಂದ ನಾವು ಇನ್ಹೆರಿಟ್ ಆಗಿವಿ. ಸೊ ನಮ್ ಪೇರೆಂಟ್ಸ್ ಇಂದ ನಾವೆಲ್ಲ ಇನ್ಹೆರಿಟ್ ಆಗಿವಿ. ಸೊ ಈ ಕಾನ್ಸೆಪ್ಟ್ ಇಲ್ಲಿ ಅಂತ ಕೇಳ್ತಾರೆ ಇನ್ಹೆರಿಟೆನ್ಸ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ ಈ ಪೇರೆಂಟ್ ಕ್ಲಾಸ್, ಸೊ ಈ ಚೈಲ್ಡ್ ಕ್ಲಾಸ್. ಸೊ ಇದು ಜನರಲ್ ಆಯ್ತು. ಇವ್ರು ನಮ್ ಪೇರೆಂಟ್ ಅಂತ ತಿಳ್ಕೊಡ್ರಿ. ಈ ಪೇರೆಂಟ್ ಇಂದ ನಾವಿಲ್ಲ ಡಿರೈವ್ ಆಗಿವಿ, ನಾವೆಲ್ಲ ಇನ್ಹೆರಿಟ್ ಆಗಿವಿ ಅಂತಂದ್ರು. ಸೊ ಇಲ್ಲಿ ಏನಂತಂದ್ರ ಈ ಚೈಲ್ಡ್ ಕ್ಲಾಸ್ ಒಳಗಡೆ ಸೊ ಇಲ್ಲಿ ಇದು ಚೈಲ್ಡ್ ಕ್ಲಾಸ್ ಪೇರೆಂಟ್ ಕ್ಲಾಸ್ ಅಂತ ಡಿರೈವ್ ಆಯ್ತಂದ್ರ ಚೈಲ್ಡ್ ಕ್ಲಾಸ್ ಫೀಚರ್ಸ್ ಇಲ್ಲಿ ಬಂದಿರ್ತಾವ. ಅದ್ರ ಜೊತೆಗೆ ಇದ್ರದ್ದು ಫೀಚರ್ಸ್ ಇರ್ತಾವ. ಸೊ ಅಂದ್ರೆ ಇಲ್ಲಿ ಬಿ ಕ್ಲಾಸ್ ಒಳಗಡೆ ಏನಂತಾವ ಅಂದ್ರ ಸೊ ಎ ಕ್ಲಾಸ್ ಫೀಚರ್ಸ್ ಇರ್ತೈತಿ. ಸೊ ನೆಕ್ಸ್ಟ್ ಇಟ್ಸ್ ಓನ್ ಫೀಚರ್ಸ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ನಮ್ ಪೇರೆಂಟ್ಸ್ ಇಂದ ಡಿರೈವ್ ಆಗಿರ್ತೀವಿ. ಸೊ ನಮ್ ಪೇರೆಂಟ್ಸ್ ಡಿರೈವ್ ಆಗಿದ್ರ ಸೊ ನಮ್ ಕ್ಯಾರೆಕ್ಟರ್ಸ್ ಒಂದಿಷ್ಟು ಇರ್ತಾವ. ನೆಕ್ಸ್ಟ್ ಪೇರೆಂಟ್ ಕ್ಯಾರೆಕ್ಟರ್ಸ್ ಒಂದಿಷ್ಟು ಎಲ್ಲ ಡಿರೈವ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಸೊ ಯಾರಾದ್ರೂ ಹೇಳ್ತಿರ್ತಾರೆ ಸೊ ಅವ್ರು ನೋಡು ಸೇಮ್ ಅವ್ರ ಅಪ್ಪನ ತರ ಅದನ್ನ ನೋಡಕ್ ಅಂತ ಹೇಳ್ತಾರೆ. ಗೊತ್ತಾಯ್ತು? ಸೊ ಅಂದ್ರೆ ಅದ್ರ ಮೀನಿಂಗ್ ಏನು ಅವ್ರದ್ದು ಫೀಚರ್ಸ್ ನನಗೆ ಬಂದೈತಿ. ಸೊ ಅವ್ರಪ್ಪ ನಡೆದಂಗ ನಡೀತಾನ ನೋಡು, ಅವ್ರದ್ದು ಫೀಚರ್ಸ್ ಕ್ಯಾರೆಕ್ಟರ್ಸ್ ನಮ್ಗೆ. ಅವರಪ್ಪ ಸಿಟ್ಟಾದಾಗ ಅವ್ರು ಆಗ್ತಾರೆ ನೋಡಿ, ಅವ್ರ ಕ್ಯಾರೆಕ್ಟರ್ ನಮ್ಗೆಲ್ಲ ಡಿರೈವ್ ಆಗೈತಿ. ಅಂದ್ರೆ ನನ್ ಕಡೆ ಏನೈತಿ ಅಂದ್ರಪ್ಪ ಅಂದ್ರ ನನ್ ಫೀಚರ್ಸ್ ಅದಾವು. ನೆಕ್ಸ್ಟ್ ನಮ್ ಪೇರೆಂಟ್ ಫೀಚರ್ಸ್ ನನ್ ಕಡೆಯಲ್ಲೇ ಡಿರೈವ್ ಆಗ್ಯಾವು. ಸೊ ಅಂದ್ರೆ ಇಲ್ಲಿ ಇದು ನಮ್ ಪೇರೆಂಟ್, ಇದು ನಾನ್ ಅಂತಂದ್ರ ಸೊ ನನ್ನ ಒಳಗಡೆ ನನ್ ಪೇರೆಂಟ್ಸ್ ಕ್ಯಾರೆಕ್ಟರ್ಸ್ ಡಿರೈವ್ ಆಗಿರ್ತಾವು. ಅದ್ರ ಜೊತೆ ನನ್ ಕ್ಯಾರೆಕ್ಟರ್ಸ್ ಇರ್ತಾವ. ಸೊ ಇದು ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇನ್ಹೆರಿಟೆನ್ಸ್ ಅಂದ್ರ ನೋಡಿಲ್ಲ ಡೆಫಿನಿಷನ್ ಪ್ರಕಾರ ನಾವು ಹೋಗ್ಬೇಕಂದ್ರ
a child class is derived from its parent class. A child class is derived from its parent class. ಇಲ್ಲಿ child class ಒಳಗಡೆ ಏನೇ features ಇರುತ್ತೆ, child class having the features of its own as well as it's having the features of its parent class. Parent class of the features ಬಂದಿರ್ತಾವು, ಇದರದ್ದು features ಇರ್ತಾವು. This concept is called as inheritance. So next concept is polymorphism. So polymorphism. So ಇದು Greek word. So ಇದರೊಳಗಡೆ ಎರಡಿಲ್ಲ word divided. Poly means many, more than one form ಅಂತ. Many means more than one form. Morpho means forms. So poly means many or more. So morpho means forms, many forms. So ಇಲ್ಲಿ polymorphism ಅಂದ್ರೆ ability to take more than one form is called as polymorphism. ಏನಿಲ್ಲ ability to take more than one form is called as polymorphism. ಈ polymorphism ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ನಿಮಗೆ ಅಂತಂದ್ರೆ ಓವರ್ಲೋಡಿಂಗ್ ಕಾನ್ಸೆಪ್ಟ್ ಬರುತ್ತೆ. ಯಾವುದು? ಓವರ್ಲೋಡಿಂಗ್. ಸೊ ಓವರ್ಲೋಡಿಂಗ್ ಕಾನ್ಸೆಪ್ಟ್ ಆಗಿದ್ದು ನಿಮಗೆ polymorphism ಬರುತ್ತೆ. ಸೊ ಓವರ್ಲೋಡಿಂಗ್ ಅಂದ್ರೆ ಏನು, ಫಂಕ್ಷನ್ ಓವರ್ಲೋಡಿಂಗ್ ಅಂದ್ರೆ ಏನು, ಆ ಕಾನ್ಸೆಪ್ಟ್ ಅನ್ನ ಮುಂದೆ ಕಲಿತೀವಿ. ಸೊ ಓವರ್ಲೋಡಿಂಗ್ ಒಳಗಡೆ ಇದು polymorphism ಬರ್ತದೆ. ಸೊ ಅದಕ್ಕಿಂತ ಜಾಸ್ತಿ ಫಾರ್ಮ್ ಬರ್ತಾವ, ಫಂಕ್ಷನ್ಸ್ ಇರ್ತಾವು. ಸೊ ಬಂದಾಗ ನೋಡಿ ಸದ್ಯಕ್ಕೆ ಇದರ ಡೆಫಿನೇಷನ್ ತಿಳ್ಕೊಂಡ್ರೆ polymorphism means in Greek poly means many, morpho means forms. So definition ಪ್ರಕಾರ ನೋಡಿದ್ರೆ polymorphism is nothing but ability to take more than one form. Ability to take more than one form is called as polymorphism. Next concept is object. So object is nothing but it is a basic runtime entity ಅಂತ ಹೇಳ್ತೀವಿ. Basic runtime entity. ಸೊ ಇಲ್ಲ ನೋಡಿಲ್ಲ ಈ ಕ್ಲಾಸ್ ಒಳಗಡೆ ನಾವ್ ಹೇಳಿದ್ರಲ್ಲ, ಒನ್ಸ್ ನಾವು ಈ ಕ್ಲಾಸ್ ಡಿಫೈನ್ ಮಾಡಿದ್ರು, we can create any number of objects ಅಂತ ಹೇಳಿ. We can create any number of objects. So objects ಬಗ್ಗೆ ಇಷ್ಟ ಬರ್ರಿ. So it's a basic runtime entity. Then once we create a class, we can create once we define a class, we can create any number of objects. We have points ಅಲ್ಲಿ ಬರಬೇಕು. One first point ಏನಿಲ್ಲ, object is nothing but it is a basic runtime entity. The first point ಬರಲಿ. Second point ಏನಂತಂದ್ರೆ ಇದರೊಳಗಡೆ, so once we define a class, we can create any number of objects. We have points ಇಲ್ಲ, objects tab. These are basic concepts of O. Class, data encapsulation, inheritance, polymorphism ಆಮೇಲೆ object. So ಇದನ್ನು ಕೂಡ ಕೇಳ್ತಾರೆ 5 marks ಇಂಪಾರ್ಟೆಂಟ್. So ಇದು ಇಂಪಾರ್ಟೆಂಟ್ 5 marks ಗೆ ಇದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬೇಸಿಕ್ ಫೀಚರ್ಸ್ ಆಫ್ ಜಾವಾ ಅಂತ ಹೇಳಿ ಬರ್ತವೆ. ಆ ಜಾವಾ ಒಳಗಡೆ ಏನು ಫೀಚರ್ಸ್ ಅದಾವ ನೋಡೋಣ. ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಓ. ಸೊ ಇವು 5 ಗೊತ್ತಾಯ್ತು. ಇದ್ರ ರಿಲೇಟೆಡ್ ನೋಟ್ಸ್ ನಾನು ಬುಕ್ ಒಳಗಡೆ ಹಾಕ್ತೀನಿ, ಅದು ರೆಫರ್ ಮಾಡ್ಕೊಳ್ಳಿ. ರೈಟ್, ಥ್ಯಾಂಕ್ ಯು.